ಎಲ್ಲರಿಗೂ ನಮಸ್ಕಾರ. ಆ, ಇವತ್ತು ನಮ್ಮ ಹಾವಣಿ ಆದಿ ಜಾಂಬವನ ಗುಡಿಯಿಂದ ಇವತ್ತು ನಮ್ಮ ಹಾವಣಿ ಜಾತ್ರೆ ಪ್ರಾರಂಭ ಆಗ್ತಾ ಇದೆ. ರಾಮಲಿಂಗೇಶ್ವರ ಬ್ರಹ್ಮರಥೋತ್ಸವ 17ನೇ ತಾರೀಕು 17ನೇ ತಾರೀಕು ಬ್ರಹ್ಮರಥೋತ್ಸವ ಶುರು ಆಗುತ್ತೆ. ಎಲ್ಲರಿಗೂ ದೊಡ್ಡ ಜಾತ್ರೆ ಕೋಲಾರ ಡಿಸ್ಟಿಕ್ ಎಲ್ಲ ದೊಡ್ಡ ಜಾತ್ರೆ ಅಂತ ಎಲ್ಲರಿಗೂ ಆಹ್ವಾನ ಮಾಡ್ತಾ ಇದ್ದೀವಿ. ಇಲ್ಲಿ ಶಾಸಕರು ನಮಗೆ ಏನು ಹೇಳಿದ್ರು, ಸ್ವಚ್ಛತೆ, ನೀರಿನ ವ್ಯವಸ್ಥೆ ಎಲ್ಲ ಅದೆಲ್ಲ ಸಂಪೂರ್ಣ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ನಾವು ಮೊನ್ನೆ ಶನಿವಾರ ಸ್ವಚ್ಛತೆ ಶನಿವಾರ ಅಂತ ಒಂದು ಇದು ಮಾಡಿಕೊಂಡು ಇವರು ತುಂಬ ಸಹಕಾರ ಕೊಟ್ಟು PDO 30 ಪಂಚಾಯಿತಿಯಿಂದ ನಮಗೆ ತುಂಬ 200 ಜನಕ್ಕೂ ಹೆಚ್ಚಾಗಿ ಸ್ವಚ್ಛತೆ ಹಾವಣಿ ಪೂರ ಸ್ವಚ್ಛತೆ, ಬೆಟ್ಟದ ಹತ್ರ, ರಥೋತ್ಸವ ಬೀದಿಯಲ್ಲಿ ಪ್ರತಿಯೊಂದು ಇದರಲ್ಲೂ ನಾವು ಸ್ವಚ್ಛತೆ ಮಾಡಿದ್ದೀವಿ. ಆಮೇಲೆ ನೀರಿನ ವ್ಯವಸ್ಥೆನೂ ಕೂಡ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಲೈಟ್ಗಳಿಗೂ ಈ ಸರಿ ಬೆಟ್ಟಕ್ಕೆ ವಿಶೇಷವಾಗಿ ಲೈಟ್ಗಳನ್ನ ಹಾಕ್ಸ್ಕೊಟ್ಟಿದ್ದೀವಿ. ಆಮೇಲೆ ದನದ ಜಾತ್ರೆಗೂ ಕೂಡ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ತುಂಬ ಚೆನ್ನಾಗಿ ನಡೀತು. ಇವಾಗ KH ಮುನಿಯಪ್ಪ ಅವರು ಮತ್ತು ಶಾಸಕರು ಸಮೃದ್ಧಿ ಮಂಜು ಅವರು ಎಲ್ಲರೂ ಬಂದು ಭಾಗವಹಿಸಿ ತುಂಬ ಚೆನ್ನಾಗಿ ನೆರವೇರಿಸ್ಕೊಟ್ರು. ಎಲ್ಲ ಸರಿಯಾಗಿದೆ ಸರ್. ಅದೇ ಈ ಶೌಚಾಲಯದು ಕೂಡ ನಾವು ಇದು ಮಾಡಿದ್ವಿ. ಅದನ್ನ ಹೇಳೋ ರೀತಿಯಾಗಿ ಶೌಚಾಲಯನ ಶಾಸಕರು ಹೇಳಿದ್ರು, ಅದು ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ನೆಕ್ಸ್ಟ್ ಬರೋ ಇದರಲ್ಲಿ ಇನ್ನೊಂದು ಶೌಚಾಲಯ ಇಲ್ಲಿ ಸಂತೆಗೇಟ್ ಹತ್ರ ನಿರ್ಮಾಣ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಇನ್ನು ಯಥಾ ಪ್ರಕಾರವಾಗಿ ನೀರಿಂದು, ಲೈಟಿಂದು ಎಲ್ಲ ತುಂಬ ಚೆನ್ನಾಗಿ ಆಗಿ ಬಂದಿದೆ. ಖುಷಿ ಅಂತ ಅನ್ಸುತ್ತೆ. ತುಂಬ ಚೆನ್ನಾಗಿ ಒಟ್ಟಾರೆಯಾಗಿ ಭಕ್ತಾದಿಗಳಿಗೆ ನಮ್ಮ ತಾಲೂಕಿನ ಹಾವಣಿ ಜಾತ್ರೆಗೆ ಬರುವಂತಹ ಭಕ್ತಾದಿಗಳಿಗೆ ಹೇಳಬೇಕಂದ್ರೆ ಯಾವ ರೀತಿ ಮಾತು ಹೇಳ್ತೀರಾ? ಸ್ವಾಗತ ಯಾವ ರೀತಿ? ನಾನು ಎಲ್ಲರಿಗೂ ಹೇಳೋದಿಷ್ಟೇ, ಹಾವಣಿ ಜಾತ್ರೆಗೆ ಬಂದು ರಾಮಲಿಂಗೇಶ್ವರ ಕೃಪೆ ಆಶೀರ್ವಾದ ಪಡ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.